ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಡುವಂತಹ ಟೂಟಿ ಫ್ರೂಟಿನ ಹಾಕಿ ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬರುವಾಗ ಸಂಜೆ ಈ ಥರ ಕೇಕ್ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹೈಜಿನಿಕ್ ಆಗಿ ಕೂಡ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಈ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಈ ಬೌಲಿಗೆ ಒಂದು ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬೌಲ್ ಮೆಜರ್ಮೆಂಟನ್ನು ತೊಗೊಳ್ಬೋದು, ಹಾಗೆ ಗ್ಲಾಸ್ ಮೆಜರ್ಮೆಂಟ್ ಕೂಡ ತೊಗೊಳ್ಬೋದು. ಈ ಹಾಲಿಗೆ ಈಗ 1 ಸ್ಪೂನಷ್ಟು ವಿನೆಗರನ್ನು ಹಾಕ್ತಾಯಿದ್ದೀನಿ. ವಿನೆಗರ್ ಇಲ್ಲ ಅಂದರೆ ಸ್ವಲ್ಪ ನಿಂಬೆ ರಸನ 1 ಸ್ಪೂನಷ್ಟು ಹಾಕ್ಕೊಳ್ಬೋದು. ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಮುಚ್ಚಿ ಇಡಬೇಕು. ಈಗ ಆದ ನಂತರ ಮುಚ್ಚಾದ ನಂತರ 1-2 ನಿಮಿಷ ಆಯ್ತು. ಈಗ ಆದ ನಂತರ ಅದೇ ಹಾಲಿಗೆ ಈಗ ಸ್ವಲ್ಪ ಮಿಕ್ಸ್ ಮಾಡಿ, ಈ ಥರ ಒಡೆದಿರುತ್ತೆ ನೋಡಿ, ಈ ಥರ ಆಗಬೇಕು ಹಾಲು. ನೋಡಿ, ಇದಾದ ನಂತರ ಸಕ್ಕರೆ ಪೌಡರನ್ನು ತೊಗೊಂಡಿದ್ದೀನಿ. ನಾನಲ್ಲಿ 1/4 ಬೌಲಷ್ಟು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ನೀವು ಇದರ ಬದಲಾಗಿ ಬೆಲ್ಲನ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ 1/4 ಬೌಲಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಳ್ಬೋದು. ಹಾಕಿ ಇದೆಲ್ಲನೂ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ, ಹಾಲು ಹಾಗೆ ಸಕ್ಕರೆ, ವೆನಿಲಾ ಎಸೆನ್ಸು ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದು ಮಿಕ್ಸ್ ಆದ ನಂತರ ಒಂದು ಸೈಡಿಗಿಟ್ಟು ಈಗ ಕುಕ್ಕರನ್ನು ಫ್ರೀ ಹೀಟನ್ನು ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಮುಂಚೆನೇ ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡಬೇಕು. ಕುಕ್ಕರು ವಾಷರು ಮತ್ತು ವಿಸಲನ್ನ ತೆಗೆದಿದ್ದೀನಿ. ಹಾಗೆ ಇಲ್ಲಿ ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಮೈದಾನ ಹಾಕಿ ಡಸ್ಟಿಂಗ್ ಮಾಡ್ಕೊಳ್ಬೇಕು. ಈಗ ಎಣ್ಣೆನ ಹಾಕಿ ಸ್ವಲ್ಪ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಟರ್ ಪೇಪರ್ ಇಲ್ಲ, ಹಾಗಾಗಿ ನಾನು ಎಣ್ಣೆನ ಹಾಕಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಹಾಗೆ ಸ್ವಲ್ಪ ಡಸ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೇಕು ಮೋಲ್ಡಿಗೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಈ ಥರ ಎಲ್ಲ ಸೈಡು ಎಣ್ಣೆನ ಹಚ್ಕೊಂಡು ಮೈದಾನ ಹಾಕಿ ಈ ಥರ ಡಸ್ಟಿಂಗನ್ನು ಮಾಡ್ಕೊಳ್ಬೇಕು. ನೋಡಿ, ಇದಾಗಿದೆ. ಈಗ ಸ್ವಲ್ಪ ಮೈದಾ ಉಳಿದಿದೆ, ಅದನ್ನು ಒಂದು ಬೌಲಲ್ಲಿ ತಗೊಳ್ಬೇಕು. ಈ ಥರ ಜಾಸ್ತಿ ಆಗಿಬಿಡುತ್ತೆ ಇಲ್ಲಾಂದರೆ ಮೈದಾ. ಇದೀಗ ರೆಡಿಯಾಗಿದೆ ಕೇಕ್ ಮೋಲ್ಡು. ಈಗ ಅದೇ ಬೌಲಿಗೆ ಹಾಲು, ಎಣ್ಣೆ, ಸಕ್ಕರೆ ಎಲ್ಲ ಹಾಕಿದ್ವಲ್ಲ, ಅದೇ ಬೌಲಿಗೆ 1 ಬೌಲಷ್ಟು ಮೈದಾನ ಹಾಕ್ತಾಯಿದ್ದೀನಿ. ಹಾಗೆ 4 ಟೀ ಸ್ಪೂನಷ್ಟು ಕೋಕೋ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಚೆನ್ನಾಗಿ ಸಾಣಿಸ್ಕೊಳ್ಬೇಕು. ಈ ಥರ ಸಾಣಿಸ್ಕೊಳ್ಳೋದ್ರಿಂದ ಸಣ್ಣ ಗಂಟು ಏನಾದರೂ ಇದ್ದರೆ ಬಂದುಬಿಡುತ್ತೆ, ಹಾಗಾಗಿ ಸಾಣಿಸ್ಕೊಳ್ಬೇಕು ನೀಟಾಗಿ. ನೋಡಿ, ಗಂಟು ಏನಾದರೂ ಇದ್ದರೆ ಮೇಲೆ ಬಂದುಬಿಡುತ್ತೆ. ಇದೀಗ ಆಗಿದೆ. ಇದೆಲ್ಲ ಆದ ನಂತರ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿರ್ತೀವಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೇಕ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು,
ತುಂಬ ತೆಳ್ಳಗೂ ಬೇಡ. ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಇದೀಗಾಗಿದೆ. ಈಗ ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಹಾಗೆ ಹಾಕಿದರೆ ಟೂಟಿ ಫ್ರೂಟಿ ಎಲ್ಲ ಕೇಕ್ ತಳದಲ್ಲಿ ಹೋಗಿ ಕೂತ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೈದಾನ ಹಾಕಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಕೇಕ್ ತುಂಬ ಟೂಟಿ ಫ್ರೂಟಿ ಇರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಕೇಕ್ ಬ್ಯಾಟರ್ ಇರುತ್ತಲ್ವ ಅದಕ್ಕೀಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೂಟಿ ಫ್ರೂಟಿ ಬದಲಾಗಿ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿ ಒಣ ದ್ರಾಕ್ಷಿನ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೇಲಿರುವಂಥ ಸಾಮಗ್ರಿನ ತೊಗೊಂಡು ತುಂಬಾ ಈಸಿಯಾಗಿ ಟೂಟಿ ಫ್ರೂಟಿ ಚಾಕ್ಲೇಟ್ ಕೇಕನ್ನು ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕೇಕ್ ಮೋಲ್ಡಿಗೆ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ಬೇಕು. ನೋಡಿ ಇಷ್ಟು ಥಿಕ್ನೆಸ್ ಇರಬೇಕು. ಹಾಕಿ ಆದ ನಂತರ ಒಂದೆರಡು ಸಲ ಈ ಥರ ಟ್ಯಾಪ್ ಮಾಡಬೇಕು. ಏರ್ ಏನಾದರೂ ಇದ್ದರೆ ಬಂದುಬಿಡುತ್ತೆ ಹೇಳಿ ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡಾದ ನಂತರ ಸ್ವಲ್ಪ ಟೂಟಿ ಫ್ರೂಟಿನ ಮೇಲೆ ಹಾಕಿ ಗಾರ್ನಿಷಿಂಗ್ ಮಾಡಬೇಕು. ನೋಡಿ ಈ ಥರ. ಇದಾದ ನಂತರ ಮೊದಲೇ ಬಿಸಿಯಾಗಿರುವಂಥ ಕುಕ್ಕರ್ಗೆ ಈ ಕೇಕ್ ಮೋಲ್ಡನ್ನು ಇಡಬೇಕೀಗ. ನೋಡಿ ಈ ಥರ ಇಟ್ಟು ಮುಚ್ಚಳನ ಮುಚ್ಚಿ ಒಂದು 40ರಿಂದ 45 ನಿಮಿಷ ಬೇಕ್ ಮಾಡಿದರೆ ಕೇಕು ರೆಡಿಯಾಗಿಬಿಡುತ್ತೆ. ನೋಡಿ ಈಗ ಆಗಿದೆ, 45 ನಿಮಿಷ ಆಗಿದೆ. ಈಗ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದು ಚಾಕು ಇಲ್ಲ ಟೂತ್ ಪಿಕ್ಕನ್ನು ತಗೊಂಡು ಈ ಥರ ಚುಚ್ಚಿ ನೋಡಬೇಕು. ಪ್ಲೇನಾಗಿ ಬಂದರೆ ಕೇಕು ರೆಡಿ ಇದೆ ಅಂತ. ನೋಡಿ ಚೆನ್ನಾಗಿ ಬಂದಿದೆ ಕೇಕು. ಒಂದು ಚಾಕುನ ತಗೊಂಡು ಈ ಥರ ಸೈಡೆಲ್ಲ ನೀಟಾಗಿ ಈ ಥರ ಬಿಡಿಸ್ಕೊಳ್ಬೇಕು. ಬಿಡಿಸಿ ಆದ ನಂತರ ಒಂದು ಪ್ಲೇಟನ್ನು ಇಟ್ಟು ಈ ಥರ ಮಗ್ಚಿದ್ರೆ ಈಸಿಯಾಗಿ ಕೇಕ್ ಅನ್ನೋದು ಬಂದುಬಿಡುತ್ತೆ. ಒಂದೆರಡು ಸಲ ಟ್ಯಾಪ್ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತು ಕೇಕು ಹೇಳಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಫ್ಲಫಿಯಾಗಿ ಕೂಡ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ಒಂದು ಅರ್ಧ ತಾಸು ತಣ್ಣಗಾದ ನಂತರ ಈ ಥರ ಪೀಸಸನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.